ನಾನು ಯಾರನ್ನೂ ವಿರೋಧ ಮಾಡೋದಿಲ್ಲ, ವೈಯಕ್ತಿಕವಾಗಿ ನಾನು ಯಾರನ್ನೂ ತೆಗೆದುಕೊಳ್ಳೋದಿಲ್ಲ. ಕೃಷ್ಣ ಬೈರೇಗೌಡರು ಹೇಳಿದರು, ಸಾಂದರ್ಭಿಕವಾಗಿ ರಾಜಕೀಯ ಮಾಡೋದು ಬೇರೆ, ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಬೆರೆಸಬಾರದು. ನಾನು ಯಾವುದರಲ್ಲೂ ರಾಜಕೀಯವನ್ನು ಬೆರೆಸಲ್ಲ, ಆದರೆ ನಾನು ರಾಜಕೀಯ ಪಕ್ಷದಲ್ಲಿದ್ದೇನೆ, ಪ್ರತಿಪಕ್ಷದಲ್ಲಿ ಕುಳಿತಿರ್ತೇನೆ. ಸಾಂದರ್ಭಿಕವಾಗಿ ಯಾರ್ದಾದ್ರೂ ಹೆಸರು ಬಂದರೆ ಅದನ್ನು ತಪ್ಪು ತಿಳಿಬೇಡಿ. ಈ ಸ್ಥಾನಕ್ಕೆ ಗೌರವ ಬರಬೇಕು, ಘನತೆ ಬರಬೇಕು. ಬಹುಜನರು, ಮುಖಂಡರುಗಳು, ಮುತ್ಸದ್ದಿಗಳು ಈ ಸ್ಥಾನದಲ್ಲಿ ಸೇವೆ ಮಾಡಿ ಹೋಗಿದ್ದಾರೆ. ಅವರ ಸೇವೆ ನಮಗೆ ಪ್ರೇರಣೆಯಾಗಲಿ. ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶವನ್ನು ನಾನು ಎಷ್ಟು ಉತ್ತಮವಾಗಿ ಬಳಸಲಿಕ್ಕೆ ಸಾಧ್ಯವಿದೆಯೋ ತಮ್ಮೆಲ್ಲರ ಸಹಕಾರದಿಂದ ನಾನು ಆ ರೀತಿ ನಡ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಯೋಗ ಅಂದರೆ ಮನುಷ್ಯನಿಗೆ ಒಂದು ಯೋಗ ಬಂದರೆ ಎಲ್ಲ ಅವಕಾಶಗಳು ಬರ್ತದೆ ಅಂತ ಹೇಳ್ತಾರೆ. ನಾನಂತೂ ಅಂಬೇಡ್ಕರ್ವಾದಿನ. ನಾನು ಅವರ ಹೆಸರಿನಲ್ಲೇ ಪ್ರಮಾಣ ಮಾಡಿ ಈ ಸದನಕ್ಕೆ ಬಂದಿರೋನು. ನಾನು ಅದನ್ನೇ ಹೇಳಕ್ ಹೋದೆ. ನಾನು ಯೋಗವನ್ನು ನಂಬಿದವನಲ್ಲ. ಯೋಗ ನಂಬಿದ್ದಿದ್ರೆ 45 ವರ್ಷ ಆಗ್ಬೇಕಾಗಿರ್ಲಿಲ್ಲ ನಾನು ಇಲ್ಲಿ ಬರಲಿಕ್ಕೆ. ಯಾಕೆಂದ್ರೆ ನನಗೆ ಯೋಗ ಇರಲಿಲ್ಲ. ನನಗೆ ಯೋಗ್ಯತೆ ಇದ್ದದ್ದನ್ನು ಗುರುತಿಸುವಂತ ಅವಕಾಶ ಬಹುಶಃ ಬೇರೆಯವರ ಯಾರಿಗೂ ಬರಲಿಲ್ಲ. ಅದು ನನ್ನ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನನ್ನ ಯೋಗ್ಯತೆಯನ್ನು ಗುರುತಿಸ್ತಕ್ಕಂಥ ಅವಕಾಶ ಸಿಕ್ತು. ಅವರು ಮನಸ್ಸು ಮಾಡಿದ್ರಿಂದ ನಾನು ಇವತ್ತು ಇಲ್ಲಿ ಬಂದು ಕುಳಿತಿದ್ದೇನೆ. ಆದ್ರಿಂದ ನನ್ನ ಪಕ್ಷಕ್ಕೆ ಆಗಲಿ, ಸಮಾಜಕ್ಕೆ ಆಗಲಿ, ಬೇರೆಯವರಿಗೆ ಆಗಲಿ ನಾನು ದ್ರೋಹ ಬಗೆಯತಕ್ಕಂಥ ಕೆಲಸವನ್ನು, ಧೋಖಾ ಮಾಡ್ತಕ್ಕಂಥ ಕೆಲಸವನ್ನು ನಾನು ಎಂದಿಗೂ ಮಾಡೋದಿಲ್ಲ. ಇರ್ಸು ಮುರ್ಸು ನನ್ನಲ್ಲಿಲ್ಲ. ನಾನು ಏನೇ ಇದ್ರೂ ನೇರವಾಗಿ ಮಾತಾಡ್ತೇನೆ. ಇವರಲ್ಲ ನೋಡಿ, ಅವ್ರು ನಿಮ್ಮನ್ನು ಮಾತ್ರ ದಾರಿ ತಪ್ಪಿಸ್ತಿದ್ರೆ ಈಗ ನನ್ನನ್ನು ಭಾರಿ ಕೇರ್ಫುಲ್. ಖಂಡಿತವಾಗಿ ದೇವೇಗೌಡರ ಜೊತೆಯಲ್ಲೂ ಕೂಡ ಸ್ವಲ್ಪ ದಿವಸ ಇದ್ದವನು. ಅವರಿಂದನೂ ನಾನು ಕಲ್ತಿದ್ದೇನೆ. ಸುಮಾರು 30-32 ವರ್ಷ ಆದಮೇಲೆ ಅವರನ್ನ ಮೊನ್ನೆ ಭೇಟಿಯಾಗಿದ್ದೆ. ನಾನು ಚುನಾವಣೆ ಸಮಯಕ್ಕೆ ಹೋದೆ. ನನ್ನ ಕೈಲಿ ಅವರು ಭಾಷಣ ಮಾಡಿಸಿದ್ರು. ಪಾಪ ಅವ್ರನ್ನ ಎದ್ದು ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ ಇತ್ತು. ಭಾಷಣ ಮಾಡಿಸಿದ್ರು. ಭಾಷಣ ಮಾಡಿ ನಾನು ಕುತ್ಕೊಂಡ ಮೇಲೆ 1 ನಿಮಿಷ ತಾಳು ಅಂತೇಳಿ ಎದ್ದು ನಿಂತ್ಕೊಂಡು ನನ್ನನ್ನು ಅಪ್ಕೊಂಡು ಹೇಳಿದ್ರು, ನೀನು ಈ ಮಟ್ಟಕ್ಕೆ ಮಾತಾಡ್ತೀಯಾ, ಇಷ್ಟು ಬೆಳೆದಿದ್ದೀಯಾ ಅಂತ ನಾನು ಗೊತ್ತೇ ಇರಲಿಲ್ಲ ಅಂದೆ. ಸರ್, ಅದೇನೆ 30 ವರ್ಷದಿಂದ ನಿಮ್ಗೆ ದೂರ ಇದ್ಬಿಟ್ಟಿದ್ದಲ್ಲ, ನಿಮಗೆ ಗೊತ್ತಾಗಿರಲಿಲ್ಲ. ಬಹಳ ಖುಷಿ ಪಟ್ಟರು ಅವರು. ಹಾಗೆ ಅವ್ರನ್ನೂ ನೆನ್ಕೊಳ್ತೇನೆ. ಅದಕ್ಕೆ ನಾನು ಹೇಳಿದೆ, ನಾನು ಯೋಗದಿಂದ ಇಲ್ಲಿ ಬಂದವನಲ್ಲ, ಯೋಗ್ಯತೆ ಮೇಲೆ ಬಂದಿದ್ದೇನೆ. ಆ ಯೋಗ್ಯತೆಯನ್ನು ನನ್ನ ಪಕ್ಷದ ಮುಖಂಡರುಗಳು ಗುರುತಿಸಿ ನನಗಿಲ್ಲಿ ತಂದಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ, ಬಹಳಷ್ಟು ಮಾತಾಡೋದಿದೆ, ಸಮಯನೂ ಇದೆ ನನಗೆ. ನಾನು ಹೇಳಿದೆ 1 ವರ್ಷದ ಹಿಂದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.